ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನೆಲಮಂಗಲ ಹತ್ರ ಇರೋ ಬರದಿ ಅನ್ನೋ ಬೆಟ್ಟಕ್ಕೆ ಬಂದಿದ್ದೀವಿ. ನೀವು ನೋಡ್ಬೋದು ಹಿಂದ್ಗಡೆಗೆ. ನಾವೀಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಇಲ್ಲಿಗೆ. ಸೊ ಇಲ್ಲಿಂದ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಸುತ್ತೆ. ಟ್ರೆಕ್ಕಿಂಗ್ ಏನ್ ಜಾಸ್ತಿ ಇಲ್ಲ, ಒಂದ್ ಸ್ವಲ್ಪ ಹೊತ್ತು ಮೇಲ್ಗಡೆ ಹತ್ಕೊಂಡು ಹೋದ್ರೆ ಒಂದು 5 ಮಿನಿಟ್ಸ್ ಅನ್ಸುತ್ತೆ ಅಷ್ಟೇ. ಒಂದು 5 ಮಿನಿಟ್ಸ್ ಮೇಲೆ ಹತ್ಕೊಂಡು ಹೋದ್ರೆ ಬೆಟ್ಟ ಸಿಗುತ್ತೆ. ಮೇಲ್ಗಡೆ ಒಂದು ಟೆಂಪಲ್ ಕೂಡ ಇದೆ. ಇಲ್ಲಿ ಹಿಂದೆ ನೋಡ್ಬೋದು ನೀವು, ಇಲ್ಲಿ ಟಾರ್ ರೋಡ್ ಅನ್ನ ಮಾಡಿದ್ದಾರೆ. ಸೊ ಆರಾಮಾಗಿ ನೀವು ಕೆಳಗಡೆಯಿಂದ ಮೇಲ್ಗಡೆಗೆ ಆರಾಮಾಗಿ ನೀವು ಬೈಕ್ ಅಥವಾ ನಿಮ್ ವೆಹಿಕಲ್ ಅನ್ನೆಲ್ಲ ಎತ್ಕೊ ಬರ್ಬೋದು. ರೋಡು ನೀಟಾಗಿದೆ, ಮತ್ತೆ ಆನ್ ದಿ ವೇ ವ್ಯೂಸ್ ಮಾತ್ರ ಸಖತ್ತಾಗಿದೆ. ಕೆಳಗಡೆ ಒಂದು ಲೇಕ್ ಕೂಡ ಸಿಕ್ತು, ತೋರಿಸ್ತೀನಿ ನಿಮಗೆ ಅದನ್ನ ಹೋಗ್ಬೇಕಾದ್ರೆ. ಸೊ ಬನ್ನಿ, ಈಗ ನಾವು ಮೇಲ್ಗಡೆ ಹೋಗಿ ವ್ಯೂಸ್ ಯಾವ ತರ ಕಾಣುತ್ತೆ ಅಂತ ನೋಡೋಣ. ಇಲ್ಲಿ ನಮ್ಮ ಬೈಕನ್ನು ಪಾರ್ಕ್ ಮಾಡಿದ್ದೀವಿ. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಬೆಟ್ಟ. ಅಲ್ಲಿ ಮೇಲ್ಗಡೆಗೆ ನಿಮಗೆ ಕಾಣ್ಬೋದು, ಅಲ್ಲೊಂದು ದೇವಸ್ಥಾನ ಇದೆ. ಸೊ ಇಲ್ಲಿಂದ ನಮ್ಮದು ಟ್ರೆಕ್ಕಿಂಗ್ ಸ್ಟಾರ್ಟ್ ಪಾಯಿಂಟು. ಇಲ್ಲಿಂದ ಮೇಲ್ಗಡೆ ಹತ್ಕೊಂಡೋಗಿ ನೋಡಬೇಕು ಹೆಂಗಿದೆ ಪ್ಲೇಸು, ವ್ಯೂಸ್ ಎಲ್ಲ ಯಾವ ಥರ ಕಾಣುತ್ತೆ ಅಂತ ಹೇಳಿ. ಬನ್ನಿ ಹೋಗೋಣ, ಈಗ ಮೇಲ್ಗಡೆ ಯಾವ ಥರ ಕಾಣುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ನೋಡ್ಬೋದು ಇಲ್ಲಿರೋ ದೇವಸ್ಥಾನದ ಹೆಸರು ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ. ದೇವಸ್ಥಾನ ಈಗ ಕ್ಲೋಸ್ ಆಗಿದೆ. ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಮೋಸ್ಟ್ಲಿ ನಾವು ಬಂದಿರೋ ಟೈಮಿಂಗ್ ರಾಂಗ್ ಇದೆ ಅಂತ ಅನ್ಸುತ್ತೆ. ಬಟ್ ಹೊರಗಡೆಯಿಂದ ಸಖತ್ತಾಗಿದೆ. ನೋಡ್ಬೋದು ಇಲ್ಲಿಂದ ವ್ಯೂಸ್ ಕೂಡ ಸಖತ್ತಾಗಿ ಕಾಣ್ತಾ ಇದೆ. ಇಲ್ಲಿ ಒಂದು ಚಿಕ್ಕ ಕಲ್ಯಾಣಿ ಕೂಡ ಇದೆ. ಅಲ್ಲಿ ಸುಳಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಸೊ ಅದಕ್ಕೆ ಅನಿಸುತ್ತೆ ಬ್ಯಾರಿಕೇಡ್ ಎಲ್ಲ ಹಾಕಿದ್ದಾರೆ. ಒಳಗಡೆಗೆಲ್ಲ ಯಾರು ಹೋಗಂಗಿಲ್ಲ. ವ್ಯೂಸ್ ಮಾತ್ರ ನೋಡಿ ಕ್ರೇಜಿ ಆಗಿದೆ. ಗೇಟ್ಗೆ ಲಾಕ್ ಹಾಕಿದ್ದಾರೆ, ಸೊ ಒಳಗಡೆ ಹೋಗೋದಕ್ಕೆ ಆಗಲ್ಲ. ಹೊರಗಡೆಯಿಂದನೇ ನೋಡ್ಕೊಬಿಡಿ. ಈ ಥರ ಇದೆ. ಇಲ್ಲಿ ನೋಡ್ಬೋದು ನೀವು 1957 ಅಂತ ಹಾಕಿದ್ದಾರೆ. 1957ಅಲ್ಲಿ ಬಿಲ್ಡ್ ಮಾಡಿರೋ ದೇವಸ್ಥಾನ ಇದು. ಸಖತ್ತಾಗಿದೆ. ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಿಲ್ಲ. ಬನ್ನಿ ನೋಡೋಣ, ವ್ಯೂ ಆದರೂ ಅಟ್ಲೀಸ್ಟ್ ಎಂಜಾಯ್ ಮಾಡೋಣ. ನೋಡ್ಬೋದು ನೀವೀಗ ಬೆಟ್ಟದ ಮೇಲ್ಗಡೆಗೆ ರೀಚ್ ಆಗಿದ್ದೀನಿ. ಇಲ್ಲಿ ಟ್ರೆಕ್ಕಿಂಗ್ ಏನು ಅಷ್ಟೊಂದೇನಿಲ್ಲ, ಆರಾಮಾಗಿ ಬಿಗಿನರ್ಸ್ ಕೂಡ ಆರಾಮಾಗಿ ಮೇಲ್ಗಡೆ ಹತ್ಕೊಂಡು ಬರ್ಬೋದು. ಆಕ್ಚುಲಿ ಟ್ರೆಕ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ. ವ್ಯೂಸ್ ಮಾತ್ರ ಸಖತ್ತಾಗಿದೆ. ಹಿಂದ್ಗಡೆ ನೋಡ್ಬೋದು ನೀವು, ಈ ತರ ಕಾಣಿಸ್ತಾ ಇದೆ ವ್ಯೂ. ವರ್ತ್. ಒಂದ್ ವೇಳೆ ನೀವೇನಾದ್ರೂ ಟ್ರೆಕ್ಕಿಂಗ್ ಮಾಡ್ಬೇಕು ಆದ್ರೆ ಜಾಸ್ತಿ ದೂರ ನಡೆಯೋದಕ್ಕಾಗಲ್ಲ, ವ್ಯೂಸ್ ಎಲ್ಲ ಎಂಜಾಯ್ ಮಾಡ್ಬೇಕು ಅಂತ ಹೇಳಿದ್ರೆ ಆರಾಮಾಗಿ ಇದಕ್ಕೆ ಬರ್ಬೋದು. ಆರಾಮಾಗಿ ಮೇಲ್ಗಡೆ ಬಂದ್ಬಿಟ್ಟು ಆರಾಮಾಗಿ ವ್ಯೂಸ್ ಎಲ್ಲ ಎಂಜಾಯ್ ಮಾಡ್ಬೋದು. ನೋಡಿ
ಗಾಳಿ ಸ್ವಲ್ಪ ಇದೆ, ಆದರೆ ಜಾಸ್ತಿ ಏನಿಲ್ಲ, ಓಕೆ. ಬಟ್ ನಿಮಗೆ ವಾಯ್ಸ್ ಕ್ಲಿಯರಾಗಿ ಕೇಳುತ್ತಾ ಇಲ್ವ ಅಂತ ನಂಗೆ ಗೊತ್ತಿಲ್ಲ. ಅಲ್ಲಿ ನೋಡ್ಬೋದು ರೋಡ್ ಎಲ್ಲ ಸಖತ್ತಾಗಿ ಕಾಣ್ತಾ ಇದೆ, ಎಲ್ಲ ಮಡ್ ರೋಡು, ಡಾಂಬರ್ ರೋಡ್ ಏನಿಲ್ಲ. ಬಟ್ ಏನು ಸಖತ್ತಾಗಿ ಕಾಣ್ತಾ ಇದೆ ನೋಡಿ ಅಲ್ಲಿ. ಮುಂದ್ಗಡೆ ವ್ಯೂ ನೋಡ್ಬೋದು ನೀವು ನೋಡಿ. ಓ, ಇನ್ನೂ ಆ ಕಡೆನೂ ಇದೆ. ಅಲ್ಲೇನೋ ಒಂದು ಚಿಕ್ಕದು ಇದು ಕಾಣಿಸ್ತಾ ಇದೆ ನೋಡಿ, ಏನಂತ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಮೇಲೆ ಇಲ್ಲೊಂದು ಸ್ಟೋನ್ ಕ್ವಾರಿ ಕೂಡ ನೀವು ನೋಡ್ಬೋದು. ದೇವಸ್ಥಾನದ ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ ನೋಡಿ ದೇವಸ್ಥಾನ. ಸೊ ಇಷ್ಟೇ, ಇಲ್ಲೇನಿಲ್ಲ. ಮತ್ತೆ ಇಲ್ಲಿ ಈಗ ರಿಟರ್ನ್ ಹೋಗ್ಬೇಕು ಇಲ್ಲಿಂದ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಇದೆಲ್ಲ ಇವ್ರದೇ ಕುರಿ ಅಂತೆ. ಆಲ್ಮೋಸ್ಟ್ ಒಂದು 50 ಕುರಿ ಇದೆ ಅಂತ ಹೇಳಿದ್ರು. ಸೊ 50 ಇಂಟು ಎಷ್ಟಾಗುತ್ತೆ ಒಂದು ಕುರಿಗೆ ಅಂತ ಗೊತ್ತಿಲ್ಲ, ನೀವೇ ಲೆಕ್ಕ ಹಾಕೊಳ್ಳಿ. ನೋಡ್ರಿ ಹೆಂಗೆ ಹೋಗ್ತಾ ಇದೆ ಅಂತ ಹೇಳಿ. ಸಲಾಗೊಂದ್ರಿಂದ ಒಂದು ಹೋಗ್ತಾ ಇದೆ, ಮೇಯೋಕ್ಕೆ ಬಂದಿದೆ ಈಗ. ನಾವು ಇಂಜಿನಿಯರಿಂಗ್ ಎಲ್ಲ ಬಿಟ್ಟು ಇದನ್ನೇ ಮಾಡಿದರೆ ಚೆನ್ನಾಗಿರ್ತಿತ್ತ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ಆನ್ ದಿ ವೇ ಹೋಗಬೇಕಾದ್ರೆ ಒಂದು ಲೇಕ್ ಸಿಗುತ್ತೆ, ನೋಡ್ಬೋದು ನೀವೀಗ. ಸಕ್ಕತ್ತಾಗಿದೆ. ಇಲ್ಲಿ ಒಂದು ಟೈಮು ನೀವು ಬೇಕಾದರೆ ನಿಂತ್ಕೊಂಡು ಒಂದು ಸ್ವಲ್ಪ ಲೇಕ್ ವ್ಯೂನ ಎಂಜಾಯ್ ಮಾಡಿಕೊಂಡು ಆಮೇಲೆ ಬೆಟ್ಟಕ್ಕೆ ಹೋಗ್ಬೋದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.